ಮನುಷ್ಯನನ್ನು ಹೆಚ್ಚಾಗಿ ಬಾಧಿಸುವ ವೈದ್ಯಕೀಯ ಲೋಕಕ್ಕೆ ದೊಡ್ಡ ಸವಾಲಾಗಿರುವ ಸೋಂಕು ಅದು HIV ಆರ್ ಏಡ್ಸ್ ಅಂತ ಕರಿತೀವಿ. ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಜಾಗೃತಿ ಮತ್ತು ಅದರ ಬಗ್ಗೆ ಶಿಕ್ಷಣ ಮಟ್ಟವನ್ನು ಹೆಚ್ಚಿಸಲು ಡಿಸೆಂಬರ್ 1, 1988ರಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗಿದೆ. ಪ್ರತಿ ವರ್ಷ ಡಿಸೆಂಬರ್ 1ರಂದು ಆಚರಿಸಲಾಗಿದೆ. ಈ ವರ್ಷದ ಥೀಮ್ ಬಂದು ಸರಿಯಾದ ಮಾರ್ಗದಲ್ಲಿ ನನ್ನ ಹಕ್ಕುಗಳನ್ನು ಪಡೆಯೋಣ, ನನ್ನ ಆರೋಗ್ಯ ನನ್ನ ಹಕ್ಕು. ಇಂಗ್ಲೀಷಲ್ಲಿ ಟೇಕ್ ದ ರೈಟ್ ಪಾತ್, ಮೈ ಹೆಲ್ತ್ ಮೈ ರೈಟ್. ಹಾಯ್ ಫ್ರೆಂಡ್ಸ್, ಈಗಾಗಲೇ ನಾನು ಇಂಟ್ರಡಕ್ಷನ್ ಕೊಟ್ಟಿರೋ ಮುಖಾಂತರ ನಿಮ್ಮೆಲ್ರಿಗೂ ಗೊತ್ತಾಗಿದೆ. ನಾನು ಇವತ್ತು ಆರಿಸ್ಕೊಂಡಿರೋ ಟಾಪಿಕ್ ಬಂದು HIV ಏಡ್ಸ್. ಇದನ್ನು ಪೂರ್ತಿಯಾಗಿ ಕೇಳಿ ಹಾಗೂ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಏಡ್ಸ್ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಳ್ಳೋಣ. HIV ಇದೊಂದು ವೈರಸ್ಸಿಂದ ಬರುವಂಥ ಒಂದು ರೋಗವಾಗಿದೆ. ಇದು ಸೋಂಕಿತ ವ್ಯಕ್ತಿಯ ಸಹಜವಾದ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತೆ, ಅಂದರೆ ಇಮ್ಯುನಿಟಿ ಪವರ್ನ ಕುಗ್ಗಿಸುತ್ತದೆ. ಇದರಿಂದ ಹಲವು ರೋಗಗಳನ್ನು ನಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತೆ ಹಾಗೂ ಆ ರೋಗಗಳನ್ನ ನಾವು ಗುಣಪಡಿಸಲಾದ ಸ್ಥಿತಿಗೆ ಬಂದಾಗ ಅದನ್ನ ನಾವು ಏಡ್ಸ್ ಅಂತ ಕರಿತೀವಿ. ಈ HIV ಹೇಗೆ ಹರಡುತ್ತೆ ಅಂದರೆ ಇದರಲ್ಲಿ 4 ವಿಧಗಳಿಂದ ಮಾತ್ರ ಹರಡುತ್ತೆ. ಒಂದು ಬಂದು ಅಸುರಕ್ಷಿತವಾದ ಲೈಂಗಿಕ ಕ್ರಿಯೆಯಿಂದ ಹರಡುತ್ತೆ. ಎರಡನೇದು ಬಂದು ಸೋಂಕಿತ ವ್ಯಕ್ತಿಯ ರಕ್ತವನ್ನು ನಾವು ನೋಡದೆ ಬೇರೆಯೊಬ್ಬರಿಗೆ ಆ ರಕ್ತವನ್ನು ಹಾಕಿದ್ರೆ ಅವ್ರಿಗೂ ಹರಡುತ್ತೆ. ಅದಲ್ಲದೆ ಸೋಂಕಿತ ತಾಯಿಯಿಂದ ಮಗುಗೆ ಹರಡುತ್ತೆ. ಹಾಗೂ ಸೋಂಕಿತ ವ್ಯಕ್ತಿಗೆ ನಾವು ಇಂಜೆಕ್ಷನ್ ನೀಡಲ್ ಯೂಸ್ ಮಾಡಿರ್ತೀವಲ್ಲ, ಅದು ಏನಾದರೂ ಗೊತ್ತಿಲ್ಲದೆ ನಾವು ಪ್ರಿಕ್ ಮಾಡ್ಕೊಂಡ್ರು ನಮಗೆ ಹರಡುವ ಚಾನ್ಸಸ್ ಹೆಚ್ಚಿರುತ್ತೆ. HIV ಹೇಗೆ ಹರಡಲ್ಲ ಅಂದರೆ ಊಟ, ತಿಂಡಿ, ಬಟ್ಟೆ, ನೀರು, ಹಾಲು ಇದನ್ನೆಲ್ಲ ಹಂಚ್ಕೊಳ್ಳೋದ್ರಿಂದ ಹರಡಲ್ಲ. ಮತ್ತು ಸೊಳ್ಳೆ, ಕ್ರಿಮಿ ಕೀಟ ಅದು ಅವರು ಕಚ್ಚಿ ನಮಗೆ ಕಚ್ಚೋದ್ರಿಂದ ನಮಗೆ ಹರಡಲ್ಲ. ಹಾಗೆ ಅದು ಕೆಮ್ಮು, ಸೀನು ಏನಾದರೂ ಬಂದ್ರೂ ಅವರಿಂದ ನಮಗೆ ಹರಡಕ್ಕೆ ಹೋಗಲ್ಲ. ಹಾಗೆ ಒಂದೇ ಮನೆಯಲ್ಲಿ ಸ್ನಾನ ಮಾಡೋದ್ರಿಂದ, ಅಡುಗೆ ಮಾಡಿಕೊಂಡು ಊಟ ಮಾಡೋದ್ರಿಂದನೂ, ಶೌಚಾಲಯ ಯೂಸ್ ಮಾಡಿದ್ರೂ ಅದರಿಂದ ಹರಡಲ್ಲ. ಏಡ್ಸ್ನ ಲಕ್ಷಣಗಳು ಯಾವ್ಯಾವಂದರೆ ಜ್ವರ, ತಲೆನೋವು, ಕೀಲು ನೋವು, ಆಯಾಸವಾಗುವುದು, ಬಾಯಿ ಮತ್ತು ಗಂಟಲಿನಲ್ಲಿ ಹುಣ್ಣಾಗುವುದು, ಚರ್ಮದಲ್ಲಿ ತುರಿಕೆ ಆಗೋದು ಇತ್ಯಾದಿ. ಯಾಕಂದರೆ ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಯಾವ ಥರ ಆದರೂ ರೋಗ ಬರುವಂಥ ಚಾನ್ಸಸ್ ಹೆಚ್ಚಿದೆ. ದೇಶದ ಬೆನ್ನೆಲುಬು ಯುವ ಜನತೆ. ಬದುಕಿನ ಹಾಗೂ ದೇಶದ ಭವಿಷ್ಯ ಯುವ ಜನರ ಕೈಯಲ್ಲಿದೆ. ದೇಶದಲ್ಲಿ HIV ಒಂದಿಗೆ ಬದುಕುತ್ತಿರುವ 31% ಜನ 15ರಿಂದ 29 ವಯಸ್ಸಿನ ಯುವ ಜನರಾಗಿದ್ದಾರೆ. ಮಹತ್ವಾಕಾಂಕ್ಷೆಯ ಭವ್ಯ ಜೀವನ ನಡೆಸಲು ಯುವ ಜನರು HIV ಸೋಂಕಿನಿಂದ ದೂರವಿರುವುದು ಅವಶ್ಯಕತೆಯಾಗಿದೆ. ಯುವ ಜನರಲ್ಲಿ ಈ ಸೋಂಕಿಗೆ ಕಾರಣವೇನೆಂದರೆ HIV ಸೋಂಕಿನ ಬಗ್ಗೆ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದಿರೋದು, ಇಲ್ಲಾಂದರೆ ಫ್ರೆಂಡ್ಸ್ಗಳ ಒತ್ತಡ ಇರ್ಬೋದು, ಲೈಂಗಿಕ ವಿಚಾರದ ಬಗ್ಗೆ ಅತ್ಯಂತ ಗೌಪ್ಯತಾ ಮನೋಭಾವ ಹೊಂದಿರುವುದು, ಬದಲಾಗುತ್ತಿರುವ ಸಾಮಾಜಿಕ ಮತ್ತು ಕೌಟುಂಬಿಕ ವಾತಾವರಣ, ಇತರರಿಂದ ಲೈಂಗಿಕ ಶೋಷಣೆ ಇವೆಲ್ಲ ಬಂದು ಕಾರಣವಾಗಿರುತ್ತೆ. ಇದರ ಅಪಾಯದಿಂದ ಹೇಗೆ ದೂರವಿರ್ಬೋದು ನಮ್ಮ ಯುವ ಜನರು ಅಂದರೆ ಮಾದಕ ದ್ರವ್ಯಗಳು ಅಂದರೆ ಧೂಮಪಾನ, ಮದ್ಯಪಾನ ಮಾಡದೇ ಇರೋದ್ರಿಂದ, ಹಾಗೂ ವಿವಾಹಕ್ಕೂ ಮುಂಚೆ ಲೈಂಗಿಕ ಸಂಪರ್ಕದಿಂದ ದೂರವಿರುವುದರಿಂದ, ಹಾಗೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ದೂರವಿರುವುದರಿಂದ ಯುವ ಜನರು ಸುರಕ್ಷಿತವಾಗಿ ಇರ್ಬೋದು. ಮತ್ತು ಗರ್ಭಿಣಿ ಮಹಿಳೆಯರಿಗೆ
ನೀವು ಪ್ರೆಗ್ನೆಂಟ್ ಆಗಿದ್ದ ತಕ್ಷಣ ನೀವು HIV ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. HIV ಪರೀಕ್ಷೆ ಮಾಡಿಸ್ಕೊಂಡು ಅಲ್ಲಿ ಏನಾದ್ರು ಪಾಸಿಟಿವ್ ಏನಾದ್ರು ಬಂದರೆ ಗಾಬರಿ ಆಗದೆ ಕೂಡಲೇ ಅಲ್ಲಿರುವಂಥ ICTC ಹೋಗಿ ಅಲ್ಲಿ ಅವರು ನಿಮಗೆ ಹೇಳ್ಕೊಡ್ತಾರೆ ಹೇಗಿರಬೇಕು. ಆಮೇಲೆ ನಿಮಗೆ ART ಮಾತ್ರೆಗಳನ್ನ ಕೊಡ್ತಾರೆ. ಆ ಮಾತ್ರೆನ ಕರೆಕ್ಟಾಗಿ ತಗೊಂಡ್ರೆ ಮಗುಗೆ, ನಿಮ್ಮ ಹೊಟ್ಟೆಯಲ್ಲಿರುವ ಮಗುವಿಗೆ ಹರಡದಂತೆ ತಡೆಗಟ್ಬೋದು. ಆಮೇಲೆ ಒಂದು ಡೌಟ್ ಇರುತ್ತೆ, ಮಗು ಹುಟ್ಟಾದಮೇಲೆ ನಾವು ಹಾಲು ಉಣಿಸ್ಬೋದಾ ಅಂತ. ಖಂಡಿತವಾಗಿ ಎದೆ ಹಾಲು ಕೊಡ್ಬೋದು. ಗರ್ಭಿಣಿ ಮಹಿಳೆಯರಿಗೆ ನಾನು HIV ಪಾಸಿಟಿವ್, ನನಗೆ ಹುಟ್ಟುವ ಮಗುವನ್ನು HIV ಸೋಂಕಿನಿಂದ ರಕ್ಷಿಸಲು ಏನು ಮಾಡಬೇಕು ಅಂತ ಯೋಚನೆ ಇರುತ್ತೆ. ನೀವು ಹತ್ತಿರವಿರುವ ICTC ಕೇಂದ್ರಕ್ಕೆ ಹೋಗಿ ಅವರು ನಿಮಗೊಂದು ಮಾಹಿತಿ ಕೊಡ್ತಾರೆ. ಹಾಗೆ ಅವರು ಕೊಡುವಂಥ ಮಾತ್ರೆ ART ಮಾತ್ರೆಗಳನ್ನ ನೀವು ಸರಿಯಾದ ಸಮಯಕ್ಕೆ ತಗೊಳ್ತಾನೆ ಇರಬೇಕು. ಹಾಗೂ ಅದರಿಂದ ಮಗುಗೆ ಬರುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಮಗು ಹುಟ್ಟಾದಮೇಲೆ ನಿಮಗೆ ಒಂದು ಡೌಟ್ ಇರುತ್ತೆ, ನಾನು ಎದೆ ಹಾಲು ಕೊಡ್ಬೋದಾ ಅಂತ. ಹೌದು, ಹುಟ್ಟಿದ ತಕ್ಷಣ ನೀವು ಮಗುಗೆ ಎದೆ ಹಾಲನ್ನ ಕೊಡ್ಬೋದು. ಅದ್ರ ಜೊತೆಗೆ 6 ತಿಂಗಳು ಮಗು ಹುಟ್ಟಿ 6 ತಿಂಗಳವರೆಗೆ ನೀವು ನೆಫಿರಿಫಿನ್ ಅಂತ ಒಂದು ಸಿರಪ್ ಇದೆ, ಆ ಸಿರಪ್ನ ಕೊಟ್ಕೊಂಡು ಬರಬೇಕಾಗುತ್ತೆ. ಅದ್ರ ಜೊತೆ ತಾಯಿ ಎದೆ ಹಾಲು ಕೊಡ್ಬೋದು. 6 ತಿಂಗಳಾದಮೇಲೆ ನೀವು ಸಾಮಾನ್ಯವಾಗಿ ಮೃದುವಾದ ತೆಳುವಾದ ಆಹಾರವನ್ನು ಮಕ್ಕಳಿಗೆ ನೀವು ಕೊಟ್ಕೊಂಡು ಬರ್ಬೋದು. ಮತ್ತು ಇನ್ನೊಂದು ಏನಂದರೆ, ತಾಯಂದಿರಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಬೇರೆ ಸೋಂಕುಗಳು ಬರುವಂಥ ಚಾನ್ಸಸ್ ಇರುತ್ತಾ ನಮ್ಮ ಮಗುವಿಗೆ ಅಂದ್ಕೊಂಡು. ಹೌದು, ಬರೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಡಯೇರಿಯಾ, ವಾಮಿಟಿಂಗ್ ಮತ್ತು ಡಯೇರಿಯಾ ಆಗುವ ಚಾನ್ಸಸ್ ಹೆಚ್ಚಿರುತ್ತೆ. ಅದರಿಂದ ನೀವು ಮಕ್ಕಳಿಗೆ ಶುದ್ಧವಾದ ಬಿಸಿ ನೀರು, ಕಾಯಿಸಿ ಆರಿಸಿರುವಂಥ ಶುದ್ಧವಾದ ಬಿಸಿ ನೀರನ್ನು ಕೊಡ್ತಾ ಬರಬೇಕು. ಆಮೇಲೆ ಪ್ರತಿ ಸಾರಿನೂ ಚೆನ್ನಾಗಿ ಕೈ ತೊಳಿಬೇಕು ಸೋಪಿಂದ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಏಡ್ಸ್ ರೋಗಿಗಳು ನಮ್ಮಂತೆ ಸಾಮಾನ್ಯವಾಗಿ ಬದುಕಲು ಅವ್ರಿಗೂ ಹಕ್ಕಿದೆ. ಅವರ ಆರೋಗ್ಯ ಅವರ ಹಕ್ಕು. ಈ ವರ್ಷದ ಥೀಮ್ ಅದೇ, ನನ್ನ ಆರೋಗ್ಯ ನನ್ನ ಹಕ್ಕು ಅಂತ ಇದೆ. ದಯವಿಟ್ಟು ಅವರನ್ನು ನಮ್ಮಲ್ಲಿ ಒಬ್ಬರನ್ನಾಗಿ ನೋಡುವುದು ಒಳಿತು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಟಾಪಿಕ್ ಒಂದೇ ಸಿಗೋಣ. ಧನ್ಯವಾದಗಳು.